ಮತ್ತೊಂದು ವೀಕೆಂಡ್ ಬಂತು. ಆಫೀಸಲ್ಲಿ ಸ್ವಲ್ಪ ಟಿಟಿನ ಆಡ್ಕೊಂಡು ಲ್ಯಾಪ್ಟಾಪ್ನ ಕ್ಲೋಸ್ ಮಾಡ್ಕೊಂಡು ನಡಿಗರು ಊರ್ಗೋಗೋಣ ಅಂತ ಜಾಲಿಯಾಗಿ ಖುಷಿಯಿಂದ ನಮ್ಮ ಕೊಳ್ಳೇಗಾಲಕ್ಕೆ ಬಂದೆ. ಕೊಳ್ಳೇಗಾಲದಲ್ಲಿ ನಮ್ಮ ಚಿಕ್ಕಲ್ಲೂರ ಬಸ್ ನೋಡ್ಬಿಟ್ಟು ನನ್ನ ಮನ್ಸು ಬಂತು ಫುಲ್ ಖುಷಿ. ಬಸ್ ಹತ್ಕೊಂಡು ರೈಟ್ ಅಂತ ಅಂದ್ಬಿಟ್ಟು ನಮ್ಮೂರಿಗೆ ಬಂದು ನೋಡ್ತೀನಿ. ಇದು ಅರ್ಶಿನ ಸೀಸನ್ ಆಗಿರೋದ್ರಿಂದ ಎಲ್ಲ ರೈತರು ಆಲ್ರೆಡಿ ಅರ್ಶಿನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಈ ಹಳ್ಳಿ ವಾತಾವರಣ ನೋಡ್ಕೊಂಡು ನಮ್ಮ ತೋಟಕ್ಕೆ ಹೋಗ್ಬೇಕಾದ್ರೆ ಅನಿಸಿದ್ದು ಇಷ್ಟೇ, ಇಷ್ಟೊಂದು ಚೆನ್ನಾಗಿರೋ ವಾತಾವರಣನ ಬಿಟ್ಟು ಬೆಂಗಳೂರಲ್ಲಿ ಹೋಗಿ ಆ ಪೊಲ್ಯೂಷನಲ್ಲಿ ಆ ಜಂಜಾಟದಲ್ಲಿ ಯಾಕೆ ಗುರು ಸಾಯಬೇಕು ಅಂತ ಅನ್ನಿಸ್ತು. ಬಟ್ ರಿಯಾಲಿಟಿ ಏನಪ್ಪ ಅಂತಂದರೆ ನೀನು ದುಡಿಯೋಕ್ಕೋಸ್ಕರ ಮಾತ್ರ ಅಲ್ಲಿ ಹೋಗಿದ್ಯಾ ಅಂತ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡಿಕೊಂಡು ನಮ್ಮ ತೋಟದ ಕಡೆಗೆ ಹೊರಟೆ. ನಮ್ಮ ತೋಟದಲ್ಲೂ ಕೂಡ ಆಲ್ರೆಡಿ ಅರ್ಶಿನದ ಸೋಗನ್ನ ಕುಯ್ಸ್ಬಿಟ್ಟು ಅದನ್ನ ಕೀಳೋಕ್ಕೆ ರೆಡಿ ಮಾಡ್ಕೊಂಡಿದ್ರು. ಈ ತೋಟ ಎಲ್ಲ ನೋಡಿಕೊಂಡು ನಾನು ಮನೆ ಕಡೆಗೆ ಹೊರಟೆ. ಹೋಗಿ ನೋಡ್ತೀನಿ ನನ್ನ ಲಿಲ್ಲಿ ಆಲ್ರೆಡಿ ಎಂಜಾಯ್ ಮಾಡ್ತಾಯಿದ್ಲು. ಆ ಎಂಜಾಯ್ ಮಾಡೋದನ್ನು ನೋಡಿಬಿಟ್ಟು ನನ್ನ ಮನಸ್ಸಲ್ಲಿರೋ ಸ್ಟ್ರೆಸ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು ಎಲ್ಲ ಮರ್ತೋಯ್ತು ಗುರು. ಅವಳ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ನಿಸ್ತು. ಏನಂತೀರಾ?